ದಾಳಿಯೊಂದಿಗೆ ಜೆಕೆ ಅಕಾಡೆಮಿ ಕಾಸರಗೋಡು ಆರಂಭವನ್ನ ದಾಳಿಯ ಮೂಲಕ ಆರಂಭಿಸಲಾಗಿದೆ. ಈ ನಡುವೆ ಆರಂಭದಲ್ಲಿಯೇ ಅಖಿಲ್ ಬಂಧನವಾಗಿದೆ. ಮೊದಲ ಕ್ವಾರ್ಟರ್ ಹಣಾಹಣಿ. ಈ ಪಂದ್ಯ ಗೆದ್ದಲ್ಲಿ ಒಂದು ಬಹುಮಾನ ಖಾತರಿಪಡಿಸಿಕೊಳ್ಳಬಹುದಾಗಿದೆ. ಅಂತಿಮ 4ರಲ್ಲಿ ಪ್ರವೇಶವನ್ನ ಪಡ್ಕೊಳ್ಳುವ ಮೂಲಕ ಈ ನಡುವೆ ದಾಳಿಯಲ್ಲಿ ಮನೋಜ್ ಅದ್ಭುತವಾದಂತಹ ಆರಂಭ. ಅಭಿ ಕೇರಳ ರಾಜ್ಯದಿಂದ ಬಂದಿರತಕ್ಕಂತಹ ಏಕಮಾತ್ರ ತಂಡ ಜಗದೀಶ್ ಕುಂಬಳೆ ಅವರ ಅಕಾಡೆಮಿ ಜೆಕೆ ಅಕಾಡೆಮಿ ಕಾಸರಗೋಡು. ಅಭಿ ಉತ್ತನೆಯ ಆಟಗಾರ ದಾಳಿಯಿಂದ ಪ್ರಾರಂಭಿಸಿ ಖಾತೆಯ ಆರಂಭ ಈಗ ತಾನೇ ಆಗಿದೆ. ಜೆಕೆ ವಿರುದ್ಧವಾಗಿ ಬೋನಸ್ ಅಂಕ 1-1 ಸಮಾಸಮ. ದಾಳಿಯಲ್ಲಿ ವಿಠಲ್ ಇಲ್ಲೇ ಇದು ಕ್ವಾರ್ಟರ್ ಫೈನಲ್ ಚಲೋ ಇವು 4 ಇನ್ನು ಫೈನಲ್ 1 5. ಹಾಂ ಯಾಕೆ ಎಲ್ಲಿ ಹೊಂಟಿದ್ದೆ ಎಷ್ಟೊತ್ತಿಗೆ ಬರ್ತೀವಿ ಆಟ ಜೆಕೆ ಕಾಸರಗೋಡು ಮತ್ತು ಮಹಾಲಕ್ಷ್ಮಿ ನಾಗನೂರು ನಡುವೆ ಏರೋಪ್ಲೇನ್ ಈ ಪಂದ್ಯದ ತರುವಾಯ ಮುಂದೆ ನಡೆಯುವಂತಹ ಕ್ವಾರ್ಟರ್ ಫೈನಲ್ ಅಲ್ಲಿ ಭಾಗವಹಿಸಲು ಎಸ್ಕೆ ಡಿಗ್ರಿ ವಿರುದ್ಧವಾಗಿ ಜೈ ಕರ್ನಾಟಕ ತಂಡವು ಸಿದ್ಧರಾಗುವಂತೆ ಕೋರಿಕೆ. ಜೈ ಕರ್ನಾಟಕ ಮೆಣಸಗಿ ವಿರುದ್ಧವಾಗಿ ಎಸ್ಕೆ ಡಿಗ್ರಿ ಕೌಶಿಕ 1-1 ಸಮಬಲದಲ್ಲಿ ಪ್ರಸ್ತುತ ಪಂದ್ಯ. ಥರ್ಡ್ ರೈಟ್ ऋषिकेश दाड़ियां एक की बराबरी पर है और पैरों का इस्तेमाल किया है. बहुत जबरदस्त अचानक आक्रमण अपना पैरों से और अच्छू को अपना पैरों पर टच किए हैं. परिणाम 2-1 राइट पर. अभी ನಾಗನೂರು ತಂಡದಲ್ಲಿ ಪ್ರಥಮ ಹಂತ 4 ಮಂದಿ ಇದ್ದಾರೆ. ಈ ನಡುವೆ ಆತ್ಮವಿಶ್ವಾಸದಲ್ಲಿ ದಾಳಿಗಾರ ಎಸ್ ರೈಡರ್ ಔಟ್ ಇಸ್ ದ ಡಿಸ್ಪ್ಲೇ. ದಾಳಿ ಮುಂದುವರಿತಾ ಇದೆ. ವಿಠಲ್ ನಾಗನೂರು ತಂಡದಲ್ಲಿ ಕೂಡ ಪ್ರೋ ಕಬಡ್ಡಿ ತಾರೆಯನ್ನ ಕಾಣಬಹುದು. ಜೆಸಿ ನಂಬರ್ 2 ಪ್ರತೀಕ್ ಪಾಟೀಲ್ ದಬಾಂಗ್ ದಿಲ್ಲಿ ತಂಡಕ್ಕಾಗಿ ಆಡಿದಂತಹ ಆಟಗಾರ ಪ್ರತೀಕ್ ಪಾಟೀಲ್. ರಶೀದ್ ಬನಾರಿ ದಾಳಿಯಲ್ಲಿ 3-1 ನಾಗನೂರು ತಂಡ ಮುನ್ನಡೆಯಲ್ಲಿ. മത്സരത്തിന്റെ തുടക്കമാണ്. ക്വാർട്ടർ ഫൈനൽ മത്സരം വിജയിച്ചാൽ ഒരു സമ്മാനം ഉറപ്പിക്കാവുന്ന മത്സരമാണ്. ഇതിനിടയിൽ റഷീദ് ബനാരി 2 अंक 2 अंक दिया गया है. 3-3 की बराबरी पर. चर्चा न करें, कबड्डी में इतना ज्यादा बातचीत न करें. अंपायरों के लिए कोई भी जीतेंगे उसकी परवाह नहीं है. कबड्डी जीतना चाहिए, बस इतना ही. 3-3 की ಬರಾಬರಿ पर 3-3 ಸಮಬಲದಲ್ಲಿ. ಈ ಬಾರಿ ಅದ್ಭುತ ಹಿಡಿತದೊಂದಿಗೆ ಶಿಹಾಸ್ ಮೂಲಕ 1 ಅಂಕ. 4 ಮೊದಲ ಬಾರಿಗೆ ಜೆಕೆ ಮುನ್ನಡೆಯಲ್ಲಿ 4-3. ದಾಳಿಯಲ್ಲಿ ಅಖಿಲ್ ಮೊದಲ ದಾಳಿ ವಿಫಲರಾದರೂ ಕೂಡ ಅಖಿಲ್ ಕೊಲ್ಲಂ ಜೆಕೆ ತಂಡದ ಭರವಸೆಯ ಆಟಗಾರ. ಅಖಿಲ್ಗೆ ಒಟ್ಟು 5 ಅಂಕಗಳ ಜೋಡಣೆ. ಪಂದ್ಯದಲ್ಲಿ 13 ಕ್ಷಣಾರ್ಥದಲ್ಲಿಯೇ ಜೆಕೆ ಮುನ್ನಡೆಯಿದೆ.
ಮುಂದಿನ ಪಂದ್ಯಕ್ಕಾಗಿ ತಾನೇ ಕರೆಯನ್ನ ಕೊಡಲಾಗಿದೆ. ದಯವಿಟ್ಟು ಸಿದ್ಧರಾಗುವಂತೆ ಮತ್ತೊಮ್ಮೆ ಭಿನ್ನಾಹ ಸತತವಾದಂತಹ ಮನವಿ. ಪ್ರಥಮ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯಲ್ಲಿ ನಾವು ಗಳಿದ್ದಾಗ ಈ ಪಂದ್ಯ ಗೆದ್ದಲ್ಲಿ ಇಲ್ಲಿಂದ ಬಹುಮಾನಗಳೊಂದಿಗೆ ನಿರ್ಗಮಿಸುವಂತಹ ಅವಕಾಶ ಇದೆ. ಅಖಿಲ್ ಕಳೆದ ದಾಳಿಯಲ್ಲಿ 5 3+2 ಈ ಬಾರಿ ಕಳೆದ ದಾಳಿಯಲ್ಲಿ 4+2 6 ಅಂಕ ಏನೇ ಇರಲಿ 10-3ರಲ್ಲಿ ಮುನ್ನಡೆಯಲ್ಲಿದೆ ಜೆಕೆ. അച്ചു അപ്രതീക്ഷിതമായിട്ടുള്ള ഒരു പ്രകടനമായിരുന്നു. അതിനിടയിൽ ഒരു പോയിന്റ് നഷ്ടപ്പെടുകയാണ്. 4-10. अभी पिछले बार जो शायद पैरों पे टच होता है, अगर कभी कभी इस कबड्डी पर ऐसा भी हो जाता है कि अगर इस प्रकार रिप्ले के इस्तेमाल की नहीं है. अभी ಅಲ್ಲಿ ತಮಗೆ ಹೇಳ್ರಿ, ತಮ್ಮ ಮಾತ್ರ ನೋಡಿ ಕೊಡ್ತಾನ್ರಿ. ಅದಾವ್ ನೋಡ್ರಿ, ಕೇಳ್ರಿ. ಅಲ್ಲಿ ಹೋಗಿ ಫೋನ್ ಮಾಡಿ. महाराष्ट्र के खिलाड़ी हैं. ಶಿಹಾಸ್ ಚುಂಬಕ ಕೈಗಳು ನಿರಂತರವಾಗಿ ಡಿಫೆನ್ಸ್ ಅಲ್ಲಿ ಶಿಹಾಸ್ ರವರ ಕೈಗಳು ಮಾತಾಡ್ತಾ ಇದೆ. ಥರ್ಡ್ ರೈಡ್ ಅಭಿ ವಿತ್ ಡ್ಯೂ ಆರ್ ಡೈ. डू और डाई राइड पर टैकल पॉइंट मिले हैं नागनूर के खाते पर. ऋषिकेश अपने आक्रमण आगे बढ़ता हुआ 5-11 5-11 ಆಗ ಲೋಗ ಹಾಕಿದವ. शिहास नजर हट गया. ऋषिकेश का कबर पर पकड़ गया. परिणाम अंक मिले. शिहास क्या लाजवाब प्रदर्शन है. कितनी नजदीक से डिफेंडर और राइडरों की न्यूनताओं को पहचानते हैं. परिणाम अपने हाथों से कारनामा दिखा पाते हैं. इस बार अखिल कोल्लम उसी सिक्का पर जवाब. यहाँ टैकल वहाँ टैकल. टैकल का काम है. ಆರಾಕ್ಷೆ 12-6 ಟಕ್ಕಲ್ ಪಕ್ಕಲ್ ಹೈ ಕನ್ನಡ ಬೋಲೋ. ದೊಡ್ಡ ಅಭಿಮಾನ ರೀ ಸರ್. ಬೆಳಿಗ್ಗೆದಲ್ಲೇ ಕಮೆಂಟ್ ಕೊಡ್ತಾ ಇರ್ತಾರೆ. 12-6 6 ಅಂಕಗಳ ಅಂತರದ ಮುನ್ನಡೆಯೊಂದಿಗೆ ಜಯಕ್ಕೆ. ಅಭಿ ಅಭಿ ನಿರೀಕ್ಷೆಗೆ ತಕ್ಕಂತೆ ಆಟವನ್ನು ತೋರ್ಪಡಿಸುವಂತಹ ಅವಕಾಶ. 2 ಬಾರಿ ವಿಫಲತೆಯ ತರುವಾಯ ಮತ್ತೆ ಅಭಿಯ ಬರದಾಳಿ. ಬೋನಸ್ಗಾಗಿ ಪ್ರಯತ್ನ. ಋಷಿಕೇಶ್ ಸುಡು ಬಿಸಿಲಿನಲ್ಲೂ ಕೂಡ ಕಬಡ್ಡಿಯ ಕಲರವನ್ನ ಬೆಳಗಿಸುವಂತಹ ಅಂಕಣದಲ್ಲಿ ಸುತ್ತಲೂ ವೀಕ್ಷಕರ ಅತ್ಯಂತ ಜನಸಂದಣಿ. ಪಂಜಾಬ್ ಆಟಗಾರ ಕಾರ್ನರ್ ಈ ನಡುವೆ ಋಷಿಕೇಶ್ ಮೂಲಕ ಟಚ್ ಆಗಿದ್ದಾರೆ. ಕೌಶಿಕ್ ಕಾಸರಗೋಡಿನ ಯುವ ಕೌಶಲತೆಯ ಆಟಗಾರರಲ್ಲಿ ಬರುವ ಕೌಶಿಕ್ ಜಗದೀಶ್ ಕುಂಬ್ಳೆ ಅವರ ಸಹೋದರಿ ಪುತ್ರ ಕೌಶಿಕ್. ಬದಲಿ ಹೊಸ ದಾಳಿಗಾರನ ಪ್ರಯೋಗ ಆಗ್ತಾ ಇದೆ ನಗರೂರಿನ. ಮತ್ತೆ ಶಿಹಾಸ್ ಕೈಗಳು ಬಹಳಷ್ಟು ಉತ್ತಮ ರೀತಿಯಲ್ಲಿ ಮಾತನಾಡುತ್ತಾ ಇದೆ. ಶಿಹಾಸ್ ಫೋರ್ಡ್ Yes, third right. Abhi with the do or die. 13-7 in favor of JK. And
this occasion, couple of points. Abhi finally he get in action. First half is over. KC वापसी करेंगे. Yes, welcome to each and every one. We are in the second half of the first quarter final match, which is going between Academy JK Kasaragod versus Naganur. Mahalakshmi. Opponents conceded for Rishikesh. Akhil Kullam back to the action. 7:15, right? 8:15. 8:15. 8:15. Monitor scorer, yes, correct. 8:15. ಹದಿನೈದರ ವಿರುದ್ಧ 8. ದಾಳಿಯಲ್ಲಿ ವಿಠಲ್. ಮಹಾಲಕ್ಷ್ಮಿ ನಾಗನೂರ್. ಪಂದ್ಯದಲ್ಲಿ ಯಾವುದೇ ಕ್ಷಣಕ್ಕೂ ಚಿತ್ರ ಬದಲಿಸುವಂತಹ ಆಟಗಾರ ಇರತಕ್ಕಂಥ ತಂಡವಾಗಿದೆ. ಅಂತಿಮ ನಿರ್ಣಯ ಯಾರು ಆಟಗಾರರು? ಅಖಿಲ್ 16-9, 16-9. Very touchy match in progress. The winner will qualify for the semi-final, which is the first semi-final list of tournament. Jai Karnataka Yuvaka Mandala Mensagi presented state level competition. 50,000 for the winner, 40,000 for the runner. ರಿಷಿಕೇಶ್ ಬೋನಸ್. ರಿಷಿಕೇಶ್ ಅವರಿಂದ ಸತತವಾದಂತಹ ಬೋನಸ್ಗಳು. Third right, Kaushik with the do or die, and this occasion Kaushik back. $16-11. ಅಂತರ ಈ ಬಾರಿ 5ಕ್ಕೆ ಕುಗ್ಗಿದೆ. Difference between JK and Nagnur comes down to 5. जिस प्रकार ये तगड़े खेल है और बीच से ये रोकने की कोशिश की रशीद बनारी. आखिरकार टक्कर. बनारी की बारी बारी में इस ऐसी प्रदर्शन, ऐसी कारनामे कभी कभी हम देख पाएंगे. रशीद बनारी यहाँ अभी कभी कभी अभी अंक लेते हैं, लाते हैं. ಮುಂದಿನ ಸ್ಪರ್ಧೆಗಾಗಿ ಮತ್ತೆ ಕರೆ. ಈ ಬಾರಿ ಬಹಳಷ್ಟು ಡೀಪ್ ಆದಂತಹ ಆಕ್ರಮಣದ ತರುವಾಯ ಒಂದು ಅಂಕ ಲಭ್ಯವಾಗುತ್ತಾ ಇದೆ. ಟಕಲ್ ಪಾಯಿಂಟ್ ನಾಗನೂರ್ ಖಾತೆಗೆ. 12-17. 5 ಅಂಕಗಳ ಅಂತರ ಸ್ಥಿರವಾಗಿದೆ. 17-12. ಋಷಿಕೇಶ್ ಅದ್ಭುತ ವೇಗ, ಕುದುರೆಯ ವೇಗ. ಈ ನಡುವೆ ವಿಶ್ರಾಂತಿಯಲ್ಲಿ ಜೇಕೆ. ಅಖಿಲ್ 17-13. ಸುಟ್ಟು ಬಿಸಿಲಿನಲ್ಲಿ ಪಂದ್ಯಾವಳಿ ಮುಂದುವರಿತಾ ಇದೆ. ಇನ್ನು ಕೂಡ 6 ಸ್ಪರ್ಧೆಗಳು ಬಾಕಿ ಇವೆ. ಮಧ್ಯಾಹ್ನ ಊಟದ ಸಂದರ್ಭದಲ್ಲಿ ಮುಕ್ತಾಯ ಕಾಣುವಂತಹ ನಿರೀಕ್ಷೆ ಇದೆ. ಋಷಿಕೇಶ್ ಬಹಳಷ್ಟು ವೇಗದ ಅದ್ಭುತ ಚಾಲಾಕಿತನ ಉಳ್ಳಂತಹ ಆಟಗಾರ. ಅಖಿಲ್ ಮತ್ತೆ 17-13. 17-13 4 ಅಂಕಗಳ ಅಂತರದಲ್ಲಿ ಪಂದ್ಯ ಇದೆ. ಡಬಲ್ 2 ಬೆರಳುಗಳು. ಓಹೋ, ಋಷಿಕೇಶ್ ಅವರು ನಿರ್ಗಮಿಸ್ತಾರೆ.
ಅಂತಿಮ 5 ನಿಮಿಷ, last 5 minutes, 19:13. At this occasion, ಶಿಹಾಸ್ ಕೈಗಳಿಗೆ ಬಂದಲ್ಲಿ ಅದು ಬಿಡುಗಡೆ ಆಗಲು ಸ್ವಲ್ಪ ಕಷ್ಟ ಇದೆ. ಈ ಬಾರಿ 20-13 ಅಖಿಲ್ ಮತ್ತೆ ದಾಳಿಯಲ್ಲಿ ಸೂಪರ್ ಟೆಕ್ನಿಕಲ್ ಆನ್ ಆಗಿದೆ. 2013, we are the second half of the first quarter final match, which is between JK versus Jayalakshmi. And look at the point table, 2013 in favor of JK. आपण पाहत आहोत मालिकेच्या पहिल्या क्वार्टर फायनल मॅच आणि त्याच्यानंतर खेळू जाणार आहेत दुसरी क्वार्टर जय कर्नाटकाच्या विरुद्ध. शेवटच्या 4 मिनिट उरले आहेत. शेवटच्या 4 मिनिट शिल्लक आहेत. बघूया 20-13. पुन्नप्ಪ ಇವರಿಗೆ ವಿಶ್ರಾಂತಿ. ಸೂಪರ್ ಟೇಕಲ್ ಆನ್ ಅಖಿಲ್ ಕೊಲ್ಲಂ ಅಗೈನ್. ഇരുപത് 13 കാസർഗോഡ് ലീഡ് ചെയ്യുകയാണ് 7 പോയിന്റിന്റെ വ്യത്യാസത്തിൽ. ವಿಜೇತ ತಂಡ ಬಹುಮಾನಗಳೊಂದಿಗೆ ನಿರ್ಗಮಿಸುವಂತಹ ಸಮಯ. ಈ ನಡುವೆ ಮತ್ತೆ ಒಂದಂಕ. ಅಂತಿಮ 3 ನಿಮಿಷ, 3 minutes to go to full time, 20-14. ಅಂತಿಮ 3 ನಿಮಿಷದಲ್ಲೂ ಕೂಡ ನೋಡಬೇಕಾಗಿದೆ ಕೌಶಿಕ್ ದಾಳಿಯ. Yes, out of the court. Kaushik is out. 20-15. एक रंग मिले हैं. आहा, क्या लाजवाब खेल है. 16-20 राइट सर. 16-20. 20-14. ಅಖಿಲ್ ದಾಳಿಯಲ್ಲಿ ಅಂತಿಮ 2 ನಿಮಿಷ, 2 minutes to go to full time, 20-16. 2 minutes to go to full time. അവസാന 2 മിനിറ്റോട് കൂടി മത്സരം തീരും. 4 പോയിന്റിൽ JK മുന്നിട്ട് നിൽക്കുന്നു. ಬಹಳಷ್ಟು ಅದ್ಭುತವಾದಂತಹ ಆಟವನ್ನ ಒಂದು ಹಂತದಲ್ಲಿ 6ಕ್ಕಿಂತ ಅಧಿಕ ಅಂಕದ ಅಂತರದಲ್ಲಿದ್ದಂತಹ ಪಂದ್ಯ ಇದೀಗ ರೋಚಕವಾಗಿ ಅಂತರ 2ಕ್ಕೆ ಕುಗ್ಗಿದೆ. ಅಖಿಲ್ ಕೊಲ್ಲಂ ಒಂದೇ ದಾಳಿಯಲ್ಲಿ 4+2 6 ಅಂಕಗಳನ್ನು ಪಡ್ಕೊಂಡಂತಹ JKಯ ಪ್ರತಿಭಾನ್ವಿತ ತಾರೆ ಅಖಿಲ್. 2018. Rishikesh, last minute of the match. Rishikesh. You or die right, kindly note for the right. Third right. 20-18. ಪಂದ್ಯ ಇದೀಗ ಗೆಲುವಿನ ಕಡೆ. 3 points. ಅಖಿಲ್ ಕೊಲ್ಲಂ, he is the hero of JK. ಅಖಿಲ್ the man. 19-25. ಅಖಿಲ್ ಅಗೇನ್. JK ಗೆಲುವಿನ ಕಡೆ ಮುಖ ಮಾಡಿದ ಅಂತಿಮ ಕ್ಷಣದಲ್ಲಿ
ಪಂದ್ಯ ಇದೆ. ಸೊ ನಾವು ಮೊದಲ